ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ಇವಾಗೆಲ್ಲ ಕ್ರಿಕೆಟ್ ಆಲ್ರೆಡಿ ನಡೀತಾ ಇದೆ ಮ್ಯಾಚ್ಗಳು. ಆ ಕ್ರಿಕೆಟ್ ನಡಿಬೇಕಾದ್ರೆ ಈ IPL ಬೆಟ್ಟಿಂಗ್ ದಂಧೆ ಅಂತ ಏನಿದೆ ಅದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ದಯಮಾಡಿ ನೀವೊಂದು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ ಕಷ್ಟಪಟ್ಟು ದುಡ್ಡೇ ಇರಲ್ಲ, ಇನ್ನು ನೀವು ಅಲ್ಲಿ ಹೋಗಿ ದುಡ್ಡ ಡಬಲ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋದಾಗ ಸೋತ್ಬಿಟ್ಟು ಮನೇಲಿ ಸಾಲ ಮಾಡ್ಕೊಂಡು ಇಲ್ಲ ಏನೋ ಒಂದು ಅನಾಹುತ ಮಾಡ್ಕೊತೀರಿ. ಸಾಲ ಮಾಡ್ಕೊಂಡು ನಿಮ್ಮನ್ನ ನಂಬ್ಕೊಂಡು ಮನೇಲಿ ಅಪ್ಪ ಅಮ್ಮ ಇರ್ತಾರೆ, ಹೆಂಡತಿಗಳು ಇರ್ತಾರೆ, ಮಕ್ಕಳು ಇರ್ತಾರೆ. ಅವರೆಲ್ಲರೂ ಕೂಡ ಭಾಳ ದುಃಖ, ಒಂದು ಸಂಕಷ್ಟದಲ್ಲಿ ಸಿಲುಕಿಸ್ಬೇಡಿ. ಇದ್ದಾಗಲೂ ಕೂಡ ನೀವು ಆ ಥರ IPL ಆಡಿ ದುಡ್ಡು ಕಳೆದಿರ್ತೀರಿ. ಆಮೇಲೆ ನೀವು ಇಲ್ಲದೆ ಇದ್ದಾಗಲೂ ಕೂಡ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳಾಯ್ತವೆ. ಅದರಿಂದ ನಮ್ಮ ಯುವ ಸಮುದಾಯಕ್ಕೆ ಮೇಲೆ ಈಗ ಜಾಸ್ತಿ ಯಂಗ್ ಜನ್ರೇಷನ್ನು ಇವರೆಲ್ಲ ಸ್ವಲ್ಪ ಬೇರೆ ಥರನೇ ಇದ್ದಾರೆ. ಅಂದರೆ ಏಕ್ದಮ್ ಏನಾಗಲ್ಲ ದುಡಿತಾ ಇರ್ತಾರೆ ಹುಡುಗರೆಲ್ಲ. ಇವಾಗೆಲ್ಲ ಸಿಕ್ಕಾಬಟ್ಟೆ ದುಡಿಮೆ ಜಾಸ್ತಿ ಇದೆ. ದುಡಿಮೆ ತಕ್ಕಾಗಿ ನೀವು ಅದನ್ನು ಉಳಿತಾಯ ಮಾಡ್ಕೋಬೇಕು. ಅದು ಬಿಟ್ಟು ಈ IPL ಆಡಿ ಮೋಸ ಹೋಗಬೇಡಿ. ಯಾಕೆಂದರೆ 100 ಜನ IPL ಆಡ್ತಾ ಇರ್ತೀರಿ, ಅದರಲ್ಲಿ 99 ಜನ ಸೋಲದೆ. ಇನ್ನು 1% ಜನ, ಏನು 1% ಅಂದ್ರೆ ಒಬ್ಬನೇ ಅಂದ್ಕೊಳ್ಳಿ, ಒಬ್ಬ ಮಾತ್ರ ಗೆಲ್ತಾನೆ, ಅವನು ಶ್ರೀಮಂತ ಆಗ್ಬೋದು. ಅದು 99 ಜನ ಹಾಳಾಗ್ತೀರ. ಅದರಿಂದ ದಯಮಾಡಿ IPLನ ಬೆಟ್ಟಿಂಗ್ ದಂಧೆ ಆಡೋಕ್ಕೆ ಹೋಗಬೇಡಿ. ನೀವು ಸೇಫ್ ಆಗಿರಿ. ಮತ್ತು ಈ ವಿಡಿಯೋನ ಯಾರ್ಯಾರು ಪೋಷಕರು ನೋಡ್ತಾ ಇದ್ದೀರಾ, ತಂದೆ ತಾಯಿದ್ದೀರು ಯಾರು ನೋಡ್ತಾ ಇದ್ದೀರಿ, ಮಕ್ಳುಗಳ್ನ ಏನು 20 ವರ್ಷ 22 ವರ್ಷ 24 ವರ್ಷದ ಹುಡುಗರುಗಳು ಏನು ಹೊರಗಡೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾವೆ, ಹಳ್ಳಿ ಕಡೆ ಕೂಲಿ ಮಾಡೋದೇ ಆಗಿರ್ಬೋದು, ಎಳ್ನೀರು ಕೆಡಕ್ಸೋದೇ ಆಗಿರ್ಬೋದು, ಈ ಥರ ಎಲ್ಲ ಒಂದೊಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವ್ರನ್ನ ಗಮನ ಹರಿಸಿ. ಇಲ್ಲ ಅಂತಂದರೆ ನೀವು ಗಮನ ಹರಿಸ್ತಿಲ್ಲ ಅಂದರೆ ಮಕ್ಕಳು ಕೈ ಮೀರಿ ಹೋಗೋದು ಗ್ಯಾರಂಟಿ. ಸುಮಾರು ಕಡೆ ಆಗ್ತಾ ಇದ್ದಾವೆ IPL ಬೆಟ್ಟಿಂಗಿಂದ ಅವರೆಲ್ಲ ಸೋತು. ಹೋದ ವರ್ಷವೂ ಕೂಡ ತುಂಬ ಜನಗಳು ಸೋತು 50 ಲಕ್ಷ 60 ಲಕ್ಷ ಗಂಟೆ ಸಾಲ ಮಾಡಿ ಅವ್ರ ಅಪ್ಪ ಅಮ್ಮ ಅವ್ರನ್ನ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ. ಅವರೆಲ್ಲರೂ ಕೂಡ ಸಾಲ ಮಾಡಾದ್ಮೇಲೆ ಅವರು ಅವ್ರಿರೋ ಜಮೀನು ಕೂಡ ಸೇಲ್ ಮಾಡಿ ಸಾಲ ತೀರ್ಸಂಗಾಗಿದೆ. ಇನ್ನು ಕೆಲವರು ಸುಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಅದರಿಂದ ದಯಮಾಡಿ ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಯಾರ್ಯಾರು ಈ ವೀಕ್ಷಣೆ ವೀಕ್ಷಿಸ್ತಾ ಇದ್ದೀರಾ ಇವ್ರುಗಳು, ನಾನೇನು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಅಂತ ಏನು ಕೇಳ್ತಾ ಇಲ್ಲ. ನೋಡಿದವರು ದಯಮಾಡಿ ನೀವೊಂದು 10 ಜನಕ್ಕೆ ತಿಳಿಸಿ, ಈ ಥರ IPL ಆಡೋದು ತಪ್ಪು ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.